ಏನೋ ಮೆಟ್ರೋ ದರ ಏರಿಕೆ ನಮ್ಮ ಕೈನಲ್ಲಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅದಕ್ಕೆ ಆದಂತಹ ಒಂದು ಕಮಿಟಿ ಇದೆ, ಅವರು ತೀರ್ಮಾನವನ್ನು ಮಾಡ್ತಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮೆಟ್ರೋ ದರ ಏರಿಕೆಯ ವಿಚಾರದಲ್ಲಿ ಇರುವಂತಹ ಗೊಂದಲದ ಬಗ್ಗೆ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆದಂತಹ ಒಂದು ಕಮಿಟಿ ಇರುತ್ತೆ, ಆ ಕಮಿಟಿಯವರು ತೀರ್ಮಾನ ಮಾಡ್ತಾರೆ, ನಾವು ತೀರ್ಮಾನ ಮಾಡೋದಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಮೆಟ್ರೋ ನಮ್ಮ ಕೈಲಿಲ್ಲಪ್ಪ, ಅದೊಂದು ಕಮಿಟಿ ಇದೆ, ಕಮಿಟಿಯವ್ರು ಏನ್ ತೀರ್ಮಾನ ಮಾಡ್ತಾರೋ ಅವ್ರು ಮಾಡ್ಕೊಳ್ತಾರೆ. ಮೆಟ್ರೋ ನಮ್ಮ ಕೈಲಿಲ್ಲಪ್ಪ, ಅದೊಂದು ಕಮಿಟಿ ಇದೆ, ಕಮಿಟಿಯವ್ರು ಏನ್ ತೀರ್ಮಾನ ಮಾಡ್ತಾರೋ ಅವ್ರು ಮಾಡ್ಕೊಳ್ತಾರೆ. ಮೆಟ್ರೋ ನಮ್ಮ ಕೈಲಿಲ್ಲಪ್ಪ, ಅದೊಂದು ಕಮಿಟಿ ಇದೆ, ಕಮಿಟಿಯವ್ರು ಏನ್ ತೀರ್ಮಾನ ಮಾಡ್ತಾರೋ ಅವ್ರು ಮಾಡ್ಕೊಳ್ತಾರೆ. ಕಳೆದ ವರ್ಷವೇ ಮೆಟ್ರೋ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಅದು ಅವೈಜ್ಞಾನಿಕವಾಗಿ ರೀತಿಯಲ್ಲಿ ಮೆಟ್ರೋ ದರವನ್ನು ಏರಿಕೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಬಹಳಷ್ಟು ಜನ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಯಾವ ರೀತಿಯಾಗಿ ನೀವು ಕ್ರಮವನ್ನು ಕೈಗೊಂಡ್ರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಸಾರ್ವಜನಿಕ ವಲಯದಲ್ಲೂ ದೊಡ್ಡ ಮಟ್ಟದಲ್ಲಿ ಟೀಕೆಗೆ ಗುರಿಯಾಗಿತ್ತು. ಅದಾದಮೇಲೆ ಮತ್ತೆ ಈಗ ಮೆಟ್ರೋ ದರ ಏರಿಕೆಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರತಿ ವರ್ಷ ಇಂತಿಷ್ಟು ಪ್ರತಿಶತ ಅಂತ ಏರಿಕೆ ಮಾಡಬೇಕು ಅನ್ನುವಂತಹ ರೂಲ್ಸ್ ಅನ್ನ ಮೆಟ್ರೋ ನಿಗಮ ಮಂಡಳಿ ಮಾಡಿಕೊಂಡಿದೆ. ಈ ವರ್ಷ ಮತ್ತೆ ಮೆಟ್ರೋ ದರ ಏರಿಕೆ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರಗಳು ನಡೀತಿದ್ದಾವೆ. ಕಳೆದ ಬಾರಿಯ ವಿಚಾರಕ್ಕೆ ಇನ್ನೂವರೆಗೂ ಸಹ ಸ್ಪಷ್ಟವಾದಂತಹ ಉತ್ತರ ಸಿಕ್ಕಿಲ್ಲ. ಅದರ ಮಧ್ಯೆಯೇ ಮತ್ತೆ ಈ ಬಾರಿಯೂ ಸಹ ಮೆಟ್ರೋ ದರ ಏರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ BMRCL. ಇದೆಲ್ಲದರ ಮಧ್ಯೆ ಒಂದು ವಿಚಾರ ತಿಳ್ಕೊಳ್ಬೇಕು, ಇಡೀ ದೇಶದಲ್ಲೇ ಅತಿ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಯಾವುದಾದ್ರೂ ಇದ್ರೆ ಅದು ಈ ನಮ್ಮ ಬೆಂಗಳೂರು ಮೆಟ್ರೋ. ಹಾಗಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನುವಂತಹ ಕೂಗು ಪ್ರತಿ ಬಾರಿ ಕೇಳ್ತಾ ಇದೆ. ನೀವು ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾದಲ್ಲಾಗಿರ್ಬೋದು, ಮುಂಬೈಯಲ್ಲಾಗಿರ್ಬೋದು, ಅಥವಾ ಚೆನ್ನೈಯಲ್ಲಾಗಿರ್ಬೋದು, ಹೈದರಾಬಾದಲ್ಲಾಗಿರ್ಬೋದು, ಈ ಎಲ್ಲ ಕಡೆನೂ ಸಹಿತ ಹೋಲಿಸಿದ್ರೆ ಬೆಂಗಳೂರು ಮೆಟ್ರೋ ಕಾಸ್ಟ್ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಕೇವಲ 5 ರೂಪಾಯಿಯಿಂದ ಕೋಲ್ಕತ್ತಾದಲ್ಲಿ ಮೆಟ್ರೋ ಜರ್ನಿ ಶುರು ಆಗುತ್ತೆ, ಆದರೆ ಬೆಂಗಳೂರಲ್ಲಿ ಶುರು ಆಗೋದಿಲ್ಲ. ಹಾಗಾಗಿ ಮತ್ತೆ ಈಗ ಬೆಲೆ ಏರಿಕೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಬಹಳಷ್ಟು ಜನ ವಿರೋಧವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಿದ್ರೆ ಅದು ನಮ್ಮ ಕೈಯಲ್ಲಿಲ್ಲ, ಅದಕ್ಕೆ ಆದಂತಹ ಒಂದು ಕಮಿಟಿ ಇದೆ, ಅವರು ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ.